ಗೋಡೆ ಅಂತ ಹೇಳಿದಾಗ ಆ ಗೋಡೆಯು ಆಕಾಶಕ್ಕೇರಿ ವಿಮಾನದಂತೆ ಅಂತರ್ಮಾರ್ಗವಾಗಿ ಹೋಗಿ ಚಾಂಗದೇವರು ಬರುತ್ತಿರುವಲ್ಲಿಗೆ ಇಳಿಯುತ್ತಾರೆ. ಇದನ್ನು ನೋಡಿದ ಚಾಂಗದೇವರು ನಾಚಿಕೆಗೊಳ್ತಾರೆ. ನಿರ್ಜೀವ ಗೋಡೆಯ ಮೇಲೆ ಆಕಾಶ ಮಾರ್ಗವಾಗಿ ಬಂದಿರುವ ಇವರ ಸಾಮರ್ಥ್ಯಕ್ಕಿಂತ ಸಜೀವ ಪ್ರಾಣಿಯಾದ ಹುಲಿಯ ಮೇಲೇರಿ ತಿರುಗುವುದು ಸಾಮಾನ್ಯ ಅಂತ ತಿಳಿತಾರೆ. ಆಗ ಚಾಂಗದೇವರು ಅಹಂಕಾರ ಆಡಂಬರಗಳನ್ನ ತೊರೆದು ತನ್ನ ಶಿಷ್ಯರ ಜೊತೆ ವಿಶ್ವಪ್ರಿಯ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಜ್ಞಾನವೇ ಶಕ್ತಿ, ಜ್ಞಾನವೇ ಜ್ಯೋತಿ. ಕಳೆದ ಸಂಚಿಕೆಯಲ್ಲಿ ಬ್ರಾಹ್ಮಣರು ಜ್ಞಾನದೇವಾದಿಗಳನ್ನ ಕುಲಕ್ಕೆ ಸೇರಿಸ್ಕೊಳ್ತಾರ ಅನ್ನೋ ವಿಚಾರವನ್ನೇ ಹೇಳಿದ್ದೆ, ನೆನಪಿದೆಯಾ? ವಿಚಾರದ ಒಳಗೆ ಹೋಗೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ನಮ್ಮ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಮತ್ತು ಬೆಂಬಲ ಸದಾ ನಮ್ಮ ಜೊತೆ ಇರಬೇಕು ಗೆಳೆಯರೇ. ಇನ್ನು ವಿಚಾರದ ಒಳಗೆ ಹೋಗೋಣ ಬನ್ನಿ. ಆ ವಿಚಿತ್ರವನ್ನು ನೋಡುತ್ತಲೇ ಅವರಿಗೆ ಹಠ ಮಾಡಿದ್ದ ಬ್ರಾಹ್ಮಣರು ಗುರುಗಳು ಭಯಭ್ರಾಂತರಾಗಿ ತಾವಾಗಿಯೇ ಬಂದು ಜ್ಞಾನೇಶ್ವರನಲ್ಲಿ ಶರಣಾಗತರಾಗಿ ಕ್ಷಮೆ ಕೇಳ್ತಾರೆ. ಈ ಪ್ರಸಂಗದಿಂದ ಇವರನ್ನು ಕುಲದಲ್ಲಿ ಸೇರಿಸಿಕೊಳ್ಳಲು ಪುರಜನರು ಒಪ್ಪಿಕೊಳ್ಳುತ್ತಾರೆ. ಅಲ್ಲಿದ್ದ ಜ್ಞಾನದೇವಾದಿಗಳು ಬ್ರಾಹ್ಮಣರು ಅಲಕಾವತಿಗೆ ಬರುತ್ತಾರೆ. ಸಿದ್ದೋಪಂತನು ಆ ವೃತ್ತಾಂತವನ್ನು ಕೇಳಿ ಸಂತೋಷಭರಿತನಾಗ್ತಾನೆ. ಅಲಕಾವತಿಯ ಮಹಾರಾಜನು ವಿಠೋಬನನ್ನು ಬಹಳ ಗೌರವದಿಂದ ಸನ್ಮಾನಿಸಿ ಅವರಿಗೆ ಬೇಕಾದ ವಸತಿಗಳನ್ನು ಮಾಡಿಸಿಕೊಡ್ತಾನೆ. ಇದಾದ ಮೇಲೆ ಅಲಕಾವತಿಗೆ ಸಮೀಪದಲ್ಲಿದ್ದ ಒಂದು ಊರಲ್ಲಿ ವಿಶೋಭಕೇಶ್ವ ಎಂಬ ಧನಿಕನಿರ್ತಾನೆ. ಅವನು ಯಾವಾಗಲೂ ಕಾರಣವಿಲ್ಲದೇನೆ ಜ್ಞಾನದೇವರ ಮೇಲೆ ಅಸೂಯೆ ಪಡ್ತಾ ಇರ್ತಾನೆ. ವಿನಾಕಾರಣ ಅವರನ್ನು ಕಂಡರಂತೂ ವಿಪರೀತ ಬೈತಾ ಇರ್ತಾನೆ. ಒಂದ್ಸಾರಿ ವಿಶೋಭಕೇಶವನಿದ್ದ ಊರಿಗೆ ಜ್ಞಾನದೇವರು ಬಂದು 4-6 ದಿನಗಳ ಕಾಲ ವಸತಿ ಮಾಡ್ತಾರೆ. ಅಲ್ಲಿನ ಊರ ಜನರು ಪುಣ್ಯಾತ್ಮರನೇಕರು ಅವರ ಸೇವೆ ಮಾಡುತ್ತಾ ಇರ್ತಾರೆ. ಒಂದು ದಿನ ಹಬ್ಬವಿದ್ದುದರಿಂದ ನಿರ್ಬುದ್ಧಿ ದೇವನ ಕೋರಿಕೆಯಂತೆ ಭಕ್ಷ್ಯಗಳನ್ನು ಮಾಡಬೇಕೆಂದು ಮುಕ್ತಾಬಾಯಿಯು ಪ್ರಯತ್ನಿಸುತ್ತಿರಬೇಕಾದರೆ ಬೇಕಾದ ಪದಾರ್ಥಗಳನ್ನೆಲ್ಲ ಶೇಖರಣೆ ಮಾಡ್ತಾರೆ. ಇನ್ನು ಮಡಿಕೆಗಳು ಮಾತ್ರ ಬೇಕಾಗಿರುತ್ತೆ. ಅದನ್ನ ತರಲು ಮುಕ್ತಾಬಾಯಿಯು ಕುಂಬಾರನ ಅಂಗಡಿಗೆ ಹೋಗ್ತಾ ಇರ್ತಾರೆ. ಇಷ್ಟರಲ್ಲಿ ವಿಶೋಭನು ದಾರಿಯಲ್ಲಿ ಅಡ್ಡ ಬಂದು ನೀನೆಲ್ಲಿಗೆ ಹೋಗ್ತಾ ಇದ್ದೀಯಾ ಎಂದು ಮುಕ್ತಾಬಾಯಿಯಿಂದ ಕೇಳಿ ತಿಳಿದುಕೊಂಡು ಮಿತಿ ಮೀರದ ಕೋಪದಿಂದ ಆಕೆಯ ಕೆನ್ನೆಗೆ ಬಲವಾಗಿ ಹೊಡೆದು ಮನೆಗೆ ಕಳಿಸ್ತಾನೆ. ಆಗ ಮುಕ್ತಾಬಾಯಿ ಖಿನ್ನ ಮನಸ್ಕಳಾಗಿ ಬರಿಗೈಯಿಂದ ಮನೆಗೆ ಬರ್ತಾರೆ. ನಡೆದ ಸಮಾಚಾರವನ್ನ ಜ್ಞಾನದೇವನ ಮುಂದೆ ತಿಳಿಸಿದಾಗ ಆಗ ಅವರು, ತಂಗಿ ಇಷ್ಟಕ್ಕೇಕೆ ಚಿಂತೆ? ವಿಶೋಭನು ತನ್ನ ಸ್ವಭಾವವೇ ಹಾಗೆ, ಇದರಿಂದ ಚಿಂತೆಗೊಳ್ಳಬೇಡ ಎಂದು ಸಮಾಧಾನ ಪಡಿಸುತ್ತಾರೆ. ತನ್ನ ಯೋಗ ಬಲದಿಂದ ತನ್ನ ಬೆನ್ನ ಮೇಲೆಯೇ ಪ್ರಜ್ವಲವಾದ ಅಗ್ನಿಯನ್ನುಂಟು ಮಾಡಿ ಬೇಕಾದ ಪದಾರ್ಥಗಳನ್ನು ತಯಾರಿಸುವಂತ ತನ್ನ ತಂಗಿಗೆ ಹೇಳಲು ಮುಕ್ತಾಬಾಯಿಯು ಆತನ ಬೆನ್ನ ಮೇಲೆಯೇ ಎಲ್ಲಾ ಪದಾರ್ಥಗಳನ್ನ ತಯಾರಿಸ್ತಾಳೆ. ಮರೆಯಲ್ಲಿ ನಿಂತು ನೋಡ್ತಾ ಇದ್ದ ವಿಶೋಭನು ಇಂಥ ಅದ್ಭುತ ದೃಶ್ಯ ನೋಡಿ ಕಂಪಿತನಾಗಿ ಜ್ಞಾನೇಶ್ವರನ ಪಾದಕ್ಕೆ ಬೀಳ್ತಾನೆ. ಅವನಿಗೆ ಅವರ ಮೇಲೆ ಇದ್ದ ಎಲ್ಲಾ ದ್ವೇಷಗಳು ಹೊರಟು ಹೋಗುತ್ತೆ. ಇವನ ಹೃದಯ ಪರಿವರ್ತನೆ ಆದದ್ದು ನೋಡಿ ಜ್ಞಾನದೇವನು ಅವನಿಗೆ ತತ್ವೋಪದೇಶವನ್ನು ಮಾಡುತ್ತಾರೆ. ಅಂದಿನಿಂದ ವಿಶೋಭನು ತತ್ವವೆತ್ತನಾಗಿ ಕೆಲ ಸಮಯದ ನಂತರ ನಾಮದೇವನ ಗುರುವಾಗಿ ಆತನಿಗೆ ತತ್ವೋಪದೇಶವನ್ನು ಮಾಡುತ್ತಾರೆ. ಹೀಗೆ ಒಂದಿನ ಚಾಂಗದೇವರೆಂಬ ಸಿದ್ಧಿ ಪುರುಷರು ಜ್ಞಾನೋಪದೇಶವನ್ನು ಪಡೆಯಬೇಕೆಂಬ ಬಯಕೆಯಿಂದ ಜ್ಞಾನದೇವರಿಗೊಂದು ಪತ್ರ ಬರೆಯಬೇಕೆಂದು ಯೋಚಿಸಿ ತನ್ನ ಕೈಯಲ್ಲಿ ತಾಡವಾಲಿ ಪತ್ರವನ್ನು ಗಂಟನ್ನು ಹಿಡಿದುಕೊಂಡು ಏನು ಬರೆಯಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ವಯಸ್ಸಿನಲ್ಲಿ ಚಿಕ್ಕವನಾದ್ದರಿಂದ ಚಿರಂಜೀವಿ ಸಹಸ್ರಾಯು ಜ್ಞಾನದೇವನಿಗೆ ಎಂದು ಬರೆಯೋಣವೇ ಅಥವಾ ತೀರ್ಥ ಸ್ವರೂಪಿ ಎಂದು ಬರೆಯೋಣವೇ? ಆತನಲ್ಲಿ ಜ್ಞಾನೋಪದೇಶ ಪಡೆಯಬೇಕಾದ್ದರಿಂದ ಹಾಗೆ ಬರೆಯಲಿಕ್ಕೆ ಆಗೋದಿಲ್ಲ ಅಂತ ಸ್ವಲ್ಪ ಯೋಚಿಸಿ ಏನೂ ವಿಚಾರ ಒಳೆಯದೆ ಬರೀ ಓಲೆಯನ್ನೇ ತನ್ನ ಶಿಷ್ಯನ ಮೂಲಕ ಕಳಿಸ್ತಾರೆ. ಆಗ ಶಿಷ್ಯನು ತಂದು ಅಲಕಾವತಿಯಲ್ಲಿದ್ದ ಜ್ಞಾನದೇವನಿಗೆ ಕೊಟ್ಟು ನಮಸ್ಕರಿಸಿ ನಿಂತುಕೊಳ್ತಾನೆ. ಆಗ ಜ್ಞಾನದೇವರು ಆ ಓಲೆಯನ್ನು ನೋಡಿ ನಸುನಕ್ಕು 1000 ವರ್ಷ ಬಾಳಿದರೂ ಇವರ ಬಾಳು ವ್ಯರ್ಥ ಅಂತ ಮನಸ್ಸಿನಲ್ಲಿಯೇ ಅಂದುಕೊಂಡು ಅವರೇ ಒಂದು ಓಲೆಯನ್ನು ಬರೆದುಕೊಟ್ಟು ಕಳಿಸ್ತಾರೆ. ಅದನ್ನ ಆ ಶಿಷ್ಯನು ಚಾಂಗದೇವನಿಗೆ ಕೊಡಲು ಅದನ್ನು ಆತ ಓದುತ್ತಾನೆ. ಅದರಲ್ಲಿ ಹೀಗೆ ಬರೆದಿರುತ್ತೆ: ಚಾಂಗದೇವರಿಗೆ ಜ್ಞಾನೇಶ್ವರರು ಬರೆಯುವ ಪತ್ರವೇನೆಂದರೆ, ಈ ಆತ್ಮನು
ಪರಮಾತ್ಮನ ಅಂಶವೆಂದು ಗೀತಾವಾಕ್ಯಗಳು ಬೋಧಿಸುತ್ತಿವೆಯಲ್ಲ. ಸ್ವಜಾತಿಯ ವಿಜಾತಿಯ ತನ್ನ ಅನ್ಯರೆಂಬ ಭೇದರಹಿತವಾದುದೆಂದು ಹಿರಿಯರು ಅನುಭವದಿಂದ ಹೇಳಲು ನೀನೊಂದು ಪತ್ರವನ್ನು ಬರೆಯುವುದಕ್ಕೆ ಇಷ್ಟೊಂದು ಸಂದೇಹ ಪಟ್ಟು ಪೇಚಾಡುವುದೇಕೆ? ಒಂದೇ ಅನೇಕ ರೂಪದಲ್ಲಿ ಪರಿಣಮಿಸಿ ವಿಚಿತ್ರ ಲೀಲೆಗೈಯುತ್ತಿರುವುದು ಸತ್ಯ. ಸಿದ್ಧಾಂತವಾಗಿರುವಾಗ ಸಂಶಯಕ್ಕೆ ಕಾರಣವೇನು? ನಿಮ್ಮ ಅಭಿಪ್ರಾಯವೇನು? ಸ್ಪಷ್ಟವಾಗಿ ತಿಳಿಸಿರಿ ಇಂತಿ ಜ್ಞಾನದೇವ. ಈ ರೀತಿ ಬರೆದಿದ್ದ ಪತ್ರವನ್ನು ಪುನಃ ಪುನಃ ಓದಿ ನೋಡಿ ಜ್ಞಾನದೇವರ ಜ್ಞಾನ ಭಂಡಾರಕ್ಕೆ ತಲೆಬಾಗಿ ಆತನ ದರ್ಶನಕ್ಕೆ ಆಗಲೇ ಹೊರಡಬೇಕೆಂದು ನಿಶ್ಚಯಿಸುತ್ತಾರೆ. ಚಾಂಗದೇವರು ಸ್ನೇಹಿತರೆ, ಈ ಚಾಂಗದೇವರಾದರೂ ಯಾರು? ಇವರ ಹಿನ್ನೆಲೆಯಾದರೂ ಏನು? ಇವರ ಕಿರುಪರಿಚಯ ಮಾಡಿಸಿ ಆಮೇಲೆ ಕಥೆಯ ಒಳಗಡೆ ಹೋಗೋಣ ಬನ್ನಿ. ಚಾಂಗದೇವ್ ಮಹಾರಾಜ್ ಪ್ರಾಚೀನ ಗ್ರಂಥಗಳಲ್ಲಿ ಸಾಮಾನ್ಯವಾಗಿ ಚಾಂಗದೇವ ಅಥವಾ ಸರಳವಾಗಿ ಚಾಂಗ ಎಂದು ಉಲ್ಲೇಖಿಸಲಾಗಿದೆ. ಇವರು ಒಬ್ಬ ಅತೀಂದ್ರಿಯ ಯೋಗಿ. ಇವರು 1400 ವರ್ಷಗಳ ಕಾಲ ತಪತಿ ನದಿಯ ದಡದಲ್ಲಿರುವ ವಟೇಶ್ವರ ಗ್ರಾಮದಲ್ಲಿ ವಾಸಿಸುತ್ತಿದ್ದರು. ಜನಪ್ರಿಯ ನಂಬಿಕೆಯ ಪ್ರಕಾರ ಚಾಂಗದೇವ್ ಮಹಾರಾಜರು ತಮ್ಮ ಯೋಗ ಶಕ್ತಿಗಳ ಆಧಾರದ ಮೇಲೆ ಭೂತ, ಸಿದ್ಧಿ, ಶಾಸ್ತ್ರೀಯ ಅಂಶಗಳ ಮೇಲೆ ನಿಯಂತ್ರಣ ಸಾಧಿಸುತ್ತಾರೆ ಮತ್ತು ವಿವಿಧ ಅಲೌಕಿಕ ಕಾರ್ಯಗಳನ್ನು ನಿರ್ವಹಿಸಲು ಈ ಶಕ್ತಿಯನ್ನು ಬಳಸುತ್ತಾರೆ. ಚಾಂಗದೇವ್ ಮಹಾರಾಜರಿಗೆ ಮುಡಿಪಾದ ದೇವಾಲಯಗಳು ಇಂದು ಹೆಚ್ಚಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತವೆ. ಚಂಗ ಎಂಬ ಪದವು ಒಳ್ಳೆಯದು ಎಂದರ್ಥ ಮತ್ತು ಇದು ಒಂದು ನಿರ್ದಿಷ್ಟ ಶಿವ ಜ್ಯೋತಿರ್ಲಿಂಗ ಮತ್ತು ಭೈರವ ದೇವತೆಯ ಹೆಸರಾಗಿದೆ. ಪ್ರಸ್ತುತ ದಿನದಲ್ಲಿ ಮುಕ್ತೈ ನಗರ ಜಿಲ್ಲೆ ಜಲಗಾಂವ್ನಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಚಾಂಗದೇವ್ ಗ್ರಾಮವು ತಾಪಿ ನದಿಯನ್ನು ಪೂರ್ಣ ನದಿಯನ್ನು ಸೇರುವ ಸ್ಥಳವಾಗಿದೆ. ಅಲ್ಲಿ ಚಾಂಗದೇವ್ ಮಹಾರಾಜರು 1400 ವರ್ಷಗಳ ಕಾಲ ವಾಸಿಸುತ್ತಿದ್ದರು ಎಂದು ನಂಬಲಾಗಿದೆ. ಅವರಿಗೆ ಸಮರ್ಪಿತವಾದ ಹಳೆಯ ದೇವಾಲಯವಾಗಿದೆ. ಈ ದೇವಾಲಯವು ಸುಮಾರು 3000 ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ. ಮಹಾರಾಷ್ಟ್ರದ ಗೋದಾವರಿ ನದಿಯ ದಡದಲ್ಲಿರುವ ಇಂದಿನ ಪುಟಾಂಬಾ ಗ್ರಾಮವು ಚಾಂಗದೇವ್ ಮಹಾರಾಜರ 14ನೇ ಮತ್ತು ಅಂತಿಮ ವಿಶ್ರಾಂತಿ ಸ್ಥಳವೆಂದು ನಂಬಲಾಗಿದೆ. ಈ ಗ್ರಾಮವು 17ನೇ ಶತಮಾನದ ಮಧ್ಯಭಾಗದ ದೇವಾಲಯವನ್ನು ಹೊಂದಿದ್ದು ಇದು ಚಾಂಗದೇವ್ ಮಹಾರಾಜರ ಸಮಾಧಿಯನ್ನು ಹೊಂದಿದೆ. ಈ ಪುರಾತನ ದೇವಾಲಯದಲ್ಲಿ ಚಾಂಗದೇವರು ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾ ಸಾಕಷ್ಟು ಪವಾಡಗಳನ್ನು ಸೃಷ್ಟಿಸುತ್ತಿದ್ದಾರೆ. ಇನ್ನು ಕಥೆಯ ಒಳಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಚಾಂಗದೇವರು ಹಠಯೋಗದಲ್ಲಿ ಪ್ರವೀಣರು. ಇವರು ಆಕಾಶಗಮನ, ಪರಕಾಯ ಪ್ರವೇಶ, ರಸಗುಳಿಗೆ, ಪಾದುಕ ಸಿದ್ಧಿ ಮೊದಲಾದ ಅಷ್ಟಸಿದ್ಧಿಗಳನ್ನು ಪಡೆದು ವಜ್ರಕಾಯರಾಗಿ ಆಗಲೇ 1000 ವರ್ಷಗಳು ಕಳೆದಿತ್ತು. ಇವರು ಹುಲಿ, ಕರಡಿ, ಸಿಂಹ ಮೊದಲಾದ ಕಾಡು ಮೃಗಗಳ ಮೇಲೆ ಸವಾರಿ ಮಾಡುತ್ತಲಿದ್ದರು. ತನ್ನ ಶಿಷ್ಯರಾಗಿದ್ದ 1200 ಜನರಿಗೂ ಹಠಯೋಗವನ್ನೇ ಬೋಧಿಸುತ್ತಿದ್ದರು. ಒಂದು ದಿನ ಶಿಷ್ಯನೊಬ್ಬನು ಚಾಂಗದೇವರನ್ನು ಕುರಿತು, ಗುರುಗಳೇ, ನಮಗೆ ಜ್ಞಾನಯೋಗವನ್ನ ಬೋಧಿಸರೆಂದು ಕೇಳಿಕೊಂಡರು. ಜ್ಞಾನಯೋಗವನ್ನೇ ಅರಿಯದ ಚಾಂಗದೇವರು ಆ ಶಿಷ್ಯನಿಗೆ 1 ವರ್ಷದ ನಂತರ ಬೋಧನೆ ಮಾಡುವೆನೆಂದು ಶಿಷ್ಯನನ್ನು ಸಮಾಧಾನ ಪಡಿಸಿ ಒಬ್ಬ ಸದ್ಗುರುವನ್ನ ಆಶ್ರಯಿಸಿ ಜ್ಞಾನಯೋಗವನ್ನು ತಿಳಿಯಬೇಕೆಂಬ ಇಚ್ಛೆಯುಳ್ಳವರಾಗಿ ಜ್ಞಾನದೇವರ ಆಶ್ರಯ ಪಡೆಯಬೇಕಾಯಿತು. ಜ್ಞಾನದೇವರು ಮೊದಲೇ ನಿಶ್ಚಯಿಸಿದಂತೆ ಅಡವಿಯಿಂದ ಒಂದು ಕ್ರೂರ ಹುಲಿಯನ್ನು ತರಿಸಿ ಅದರ ಮೇಲೆ ಕುಳಿತು ಅಟ್ಟಹಾಸದಿಂದ ಜ್ಞಾನದೇವರ ಭೇಟಿಗಾಗಿ ಹೊರಡುತ್ತಾರೆ. ಅವರ ಶಿಷ್ಯರು ಶಂಖಕಾಳಿಗಳನ್ನ ಊದುತ್ತಾರೆ. ಸಹಸ್ರ ಶಿಷ್ಯರಿಂದ ಕೂಡಿದ ಸಂಭ್ರಮದ ಸವಾರಿಯು ಅಲಕಾವತಿಗೆ ಸಮೀಪಿಸುತ್ತೆ. ಅಲ್ಲಿರುವ ಊರ ಜನ ಈ ತರ ಸಂಭ್ರಮವನ್ನ ನೋಡಲು ಗುಂಪು ಗುಂಪಾಗಿ ಆಗಮಿಸುತ್ತಾರೆ. ಈ ಸಮಾಚಾರ ಜ್ಞಾನದೇವರಿಗೆ ತಿಳಿದು ಹೀಗೆ ಆಲೋಚಿಸುತ್ತಾರೆ, ಈ ಸಿದ್ಧಿಪುರುಷರು ನನ್ನಿಂದ ಜ್ಞಾನ ಬೋಧನೆಯನ್ನ ಪಡೆಯುವುದಕ್ಕಾಗಿ ಬರುತ್ತಿದ್ದರು. ಜ್ಞಾನ ಬೋಧನೆಯನ್ನ ಪಡೆಯಲು ಇರಬೇಕಾದ ಗುಣಗಳು ಇವರಿಗೆ ಇನ್ನೂ ಬಂದಿಲ್ಲ. ಅಹಂಕಾರದಿಂದ ಹುಲಿಯ ಮೇಲೆ ಏರಿ ಇವರು ಸಂಭ್ರಮದಿಂದ ಬರುತ್ತಿದ್ದಾರೆ. ಇವರ ಅಹಂಕಾರ ಮುರಿಯುವುದಕ್ಕೆ ಇದೇ ಒಳ್ಳೆಯ ಸಮಯ. ಕೂಡಲೇ ಜ್ಞಾನದೇವರು ಒಂದು ಹಾಳುಗೋಡೆಯ ಮೇಲೇರಿ ಹೊರಡೂ ಗೋಡೆ ಅಂತ ಹೇಳಿದಾಗ ಆ ಗೋಡೆಯು ಆಕಾಶಕ್ಕೇರಿ ವಿಮಾನದಂತೆ ಅಂತರ್ಮಾರ್ಗವಾಗಿ ಹೋಗಿ ಚಾಂಗದೇವರು ಬರುತ್ತಿರುವಲ್ಲಿಗೆ ಇಳಿಯುತ್ತಾರೆ. ಇದನ್ನು ನೋಡಿದ ಚಾಂಗದೇವರು ನಾಚಿಕೆಗೊಳ್ಳುತ್ತಾರೆ. ನಿರ್ಜೀವ ಗೋಡೆಯ ಮೇಲೆ ಆಕಾಶ ಮಾರ್ಗವಾಗಿ ಬಂದಿರುವ ಇವರ ಸಾಮರ್ಥ್ಯಕ್ಕಿಂತ ಸಜೀವ ಪ್ರಾಣಿಯಾದ ಹುಲಿಯ ಮೇಲೇರಿ ತಿರುಗುವುದು ಸಾಮಾನ್ಯ ಅಂತ ತಿಳಿತಾರೆ.
ಆಗ ಚಾಂಗದೇವರು ಅಹಂಕಾರ ಆಡಂಬರಗಳನ್ನ ತೊರೆದು ತನ್ನ ಶಿಷ್ಯರ ಜೊತೆ ಕಾಲು ನಡಿಗೆಯಿಂದ ನಡೆದು ಬಂದು ಜ್ಞಾನದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆಗ ಜ್ಞಾನದೇವರು ಒಂದು ಶುಭ ಮುಹೂರ್ತದಲ್ಲಿ ಜ್ಞಾನ ಬೋಧನೆಯನ್ನ ಮಾಡ್ತಾರೆ. ಹೀಗೆ ಅವರಿಗೆ ತತ್ವಬೋಧನೆಯನ್ನ ಮಾಡ್ತಾರೆ. ಮತ್ತೊಂದು ದಿನ ಚಾಂಗದೇವರು ಜ್ಞಾನದೇವರಲ್ಲಿ ಉಪದೇಶಾರ್ಥ ಬರುತ್ತಿರುವಾಗ ಮುಕ್ತಾಬಾಯಿಯು ದಿಗಂಬರಳಾಗಿರುವುದನ್ನು ಕಂಡು ಗಾಬರಿಪಟ್ಟು ಹಿಂತಿರುಗಲು ಮುಕ್ತಾಬಾಯಿಯು, ಎಲೆ ಅವಿವೇಕಿಯೇ, ಹಾಗೇಕೆ ಹಿಂತಿರುಗಿ ಹೋಗುತ್ತಿರುವಿ? ನಿನಗಿನ್ನೂ ಇಂದ್ರಿಯ ವಿಕಾರ ತೊಲಗಲಿಲ್ಲವಲ್ಲ. ದೇಹ ಭ್ರಾಂತಿಯಿಂದ ಬಿಡುಗಡೆ ಹೊಂದದ ಹೊರತು ಪರತತ್ವ ಪರಿಜ್ಞಾನವು ಸ್ಥಿರಪಡಲಾರದು, ತಿಳಿಯಿತೆ ಎಂದೆನ್ನಲು ಆಗಾತನಿಗೆ ಜ್ಞಾನೋದಯವಾಗುತ್ತೆ. ಮುಕ್ತಾಬಾಯಿಗೆ ನಮಸ್ಕರಿಸಿ, ಅಮ್ಮ, ನಿನ್ನ ಅನುಗ್ರಹದಿಂದ ನಾನು ಧನ್ಯನಾದೇ ತಾಯಿ ಅಂತ ಹೇಳ್ಬೇಕಾದ್ರೆ ಆಗ ಮುಕ್ತಾಬಾಯಿಯು, ನಿನಗೆ ಪೂರ್ಣ ಜ್ಞಾನೋದಯವಾಗಬೇಕೆಂತಲೇ ನಾನು ಈ ರೀತಿ ಮಾಡಿದೆ ಅಂತ ಹೇಳಿ ಅವರನ್ನ ಗೌರವಿಸ್ತಾರೆ. ಬಳಿಕ ಚಾಂಗದೇವರು ತನ್ನ ಶಿಷ್ಯರಿಗೆ ತತ್ವೋಪದೇಶವನ್ನ ಮಾಡ್ತಾರೆ. ಹೀಗೆ ಕೆಲ ದಿನ ಕಳಿಬೇಕಾದ್ರೆ ತೀರ್ಥಯಾತ್ರೆಯನ್ನು ಕೈಗೊಂಡು ನಾಮದೇವ, ಘೋರಕುಂಬಾರ ಮೊದಲಾದವರಿಗೆ ತತ್ವೋಪದೇಶವನ್ನ ಮಾಡಿ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಜ್ಞಾನೇಶ್ವರಿ ಎಂಬ ಗೀತಾ ಭಾಷ್ಯವನ್ನ ರಚಿಸುತ್ತಾರೆ. ಈ ಅಮೋಘ ಗ್ರಂಥ ಸಹಸ್ರಾರು ಜನರು ಪಾರಾಯಣಕ್ಕೆ ಇಟ್ಕೊಂಡು ಅದರ ಮೂಲಕ ಪರಮಾರ್ಥ ಜ್ಞಾನವನ್ನು ಹೊಂದುತ್ತಾ ಇದ್ದಾರೆ. ಜ್ಞಾನದೇವಾದಿಗಳು ಸಂಚರಿಸುತ್ತಾ ಆಳಂದಿಗೆ ಬಂದು ಅಲ್ಲಿ ನಿವೃತ್ತಿ ದೇವ ಮುಕ್ತಾಬಾಯಿಯರಿಗೆ ವಂದಿಸಿ ಸೋಪಾನ ದೇವರಿಗೆ ಆಶೀರ್ವದಿಸಿ ಅವರಿಂದ ಬೀಳ್ಕೊಂಡು ಸಜೀವ ದೇಹಿಗಳಾಗಿ ಸಮಾಧಿಯನ್ನು ಪ್ರವೇಶಿಸಿ ಯೋಗಾಸನಾರೂಢರಾಗಿ ಕುಳಿತುಕೊಳ್ತಾರೆ. ಸಂತ ಜ್ಞಾನೇಶ್ವರ್ ಮಹಾರಾಜ್ ಸಮಾಧಿಯು ಹಿಂದೂ ಧರ್ಮದ ವಾರಕರಿ ಧಾರ್ಮಿಕ ಪಂಥದ ಒಂದು ದೈವಿಕ ಮತ್ತು ಅತ್ಯಂತ ಗೌರವಾನ್ವಿತ ದೇವಾಲಯವಾಗಿದೆ. ಇದು ಶಾಂತ ಮತ್ತು ಶಾಂತಿಯುತ ದೇವಾಲಯವಾಗಿದ್ದು ಇಲ್ಲಿ ನೀವು ಬೆಳ್ಳಿಯ ಸಾಕಾರಗೊಂಡ ಜ್ಞಾನೇಶ್ವರರ ದರ್ಶನವನ್ನ ಪಡೆಯಬಹುದು. ಸಂತ ಜ್ಞಾನೇಶ್ವರ ಮಹಾರಾಜರನ್ನ ಶ್ರೀಕೃಷ್ಣನ ಅವತಾರವೆಂದೇ ಪರಿಗಣಿಸಲಾಗಿದೆ. ಜ್ಞಾನೇಶ್ವರರು ಸಮಾಧಿಗೆ ಹೋದಾಗ ಅವರ ವಯಸ್ಸು ಇನ್ನು 21 ವರ್ಷ. ಸಂತ ಜ್ಞಾನೇಶ್ವರರ ದೇವಾಲಯ 1570ರಲ್ಲಿ ನಿರ್ಮಿಸಲಾಗಿದೆ. ಇವರ ಸಮಾಧಿ ಎಲ್ಲಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಗೆಳೆಯರೇ. ಇವರ ದೇವಾಲಯ ಇಂದ್ರಿಯಾಣಿ ನದಿಯ ದಡದಲ್ಲಿದೆ. ಇದು ಪುಣೆಯಿಂದ 22 ಕಿಲೋಮೀಟರ್ ದೂರದಲ್ಲಿರುವ ಆಳಂದಿ ಪಟ್ಟಣದಲ್ಲಿದೆ. ಸಂತ ಜ್ಞಾನೇಶ್ವರ ಮಹಾರಾಜರು ಭೂಗತ ಕೋಣೆಯಲ್ಲಿ ಸಮಾಧಿ ಮಾಡಿದ ಸ್ಥಳದಲ್ಲಿ ಶ್ರೀ ಜ್ಞಾನೇಶ್ವರರ ಮಹಾರಾಜರ ಸಮಾಧಿ ಸ್ಥಳ ನಿರ್ಮಿಸಲಾಗಿದೆ. ಸಜೀವ ದೇಹಿಗಳಾಗಿ ಸಮಾಧಿಯನ್ನು ಪ್ರವೇಶಿಸಿ ಯೋಗಾಸನ ರೂಢರಾಗಿ ಕುಳಿತುಕೊಳ್ತಾರೆ. ಹೀಗೆ ಅವರ ಅವತಾರವನ್ನ ಸಮಾಪ್ತಿ ಮಾಡ್ತಾರೆ. ಇಂದಿಗೂ ಆಳಂದಿಯಲ್ಲಿ ಜ್ಞಾನದೇವರ ಸಮಾಧಿಯುಂಟು. ಇಂಥ ತೇಜೋನಿಧಿಯಾದ ದಿವ್ಯ ಪುರುಷನಾದ ದಿವ್ಯ ಜ್ಞಾನವುಳ್ಳ ಮಹಾಜ್ಞಾನಿ ಜ್ಞಾನದೇವರಿಗೆ ನಮ್ಮ ಅನಂತ ಕೋಟಿ ವಂದನೆಗಳು. ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ನನ್ನ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ಈ ವಿಶ್ವನ ವಿಧಾಯ.